ಭಾರತದ ಮೇಲೆ ಕಾಲ್ಕೆರೆದು ಯುದ್ಧಕ್ಕೆ ಬರೋ ಪಾಕಿಸ್ತಾನಕ್ಕೆ ಈಗ ಗುಳ್ಳೆನರಿ ಚೀನಾದ ಸಪೋರ್ಟ್ ಕೂಡ ಸಿಕ್ಕಿದೆ. ಇತ್ತ ಭಾರತಕ್ಕೆ ಶಾಂತಿ ಮಂತ್ರ ಹೇಳಿದ ಚೀನಾ ವಿದೇಶಾಂಗ ಸಚಿವನಿಗೆ ಅಜಿತ್ ದೋವಲ್ ಸಖತ್ ಕೌಂಟರ್ ಕೊಟ್ಟಿದ್ದಾರೆ. ಪಾಪಿ ಪಾಕ್ ರಕ್ಷಣೆಗೆ ನಿಂತ ಡ್ರ್ಯಾಗನ್ ದೇಶ ಚೀನಾ. ಭಾರತಕ್ಕೆ ಫೋನ್ ಕರೆ ಮಾಡಿ ಚೀನಾ ಹೇಳಿದ್ದೇನು? ಚೀನಾ ವಿದೇಶಾಂಗ ಸಚಿವನಿಗೆ ಭಾರತ ಟಕ್ಕರ್. ನೀಚ ಬುದ್ಧಿ ಬಿಡದ ಕುತಂತ್ರಿ ಪರಮ ಪಾಪಿ ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘಿಸಿ ದೇಶದ ಮೇಲೆ ದಾಳಿ ಮಾಡಿದೆ. ಪಾಕ್ ದಾಳಿಗೆ ಭಾರತೀಯ ಸೇನೆ ಸರಿಯಾಗಿಯೇ ತಕ್ಕ ಉತ್ತರ ಕೊಟ್ಟಿದೆ. ಆದ್ರೆ ಇತ್ತ ಗುಳ್ಳೆನರಿ ಚೀನಾ ಕದನ ವಿರಾಮ ಉಲ್ಲಂಘಿಸಿದ ಪಾಕಿಸ್ತಾನದ ಜೊತೆ ನಿಂತಿದೆ. ಪಾಪಿ ರಕ್ಷಣೆಗೆ ದಡ ದಡ ಅಂತ ದೌಡಾಯಿಸಿದ ಶಕುನಿ ಚೀನಾ ಕೂಡಲೇ ಶಾಂತಿ ಕಾಪಾಡುವಂತೆ ಭಾರತಕ್ಕೆ ಮನವಿ ಮಾಡಿದೆ. ರಾತ್ರೋರಾತ್ರಿ ದೋವೆಲ್ಗೆ ಚೀನಾ ಫೋನ್ ಕರೆ. ಚೀನಾಗೆ ಗುನ್ನ ಕೊಟ್ಟ ಅಜಿತ್ ದೋವೆಲ್. ನರಿಬುದ್ಧಿ ತೋರಿದ ಪಾಕ್ಗೆ ದಂಡಂ ದಶಗುಣಂಗೆ ಭಾರತ ಸೂಕ್ತ ತಯಾರಿ ನಡೆಸಿದೆ. ತಡರಾತ್ರಿ ಎನ್ಎಸ್ಎ ಅಜಿತ್ ದೋವಲ್ ಜೊತೆ ಚೀನಾ ವಿದೇಶಾಂಗ ಸಚಿವ ವಾಂಗ್ ಈ ಚರ್ಚೆ ಮಾಡಿದ್ದಾರೆ. ಕೂಡಲೇ ಶಾಂತಿ ಕಾಪಾಡುವಂತೆ ಭಾರತಕ್ಕೆ ಚೀನಾ ಮನವಿ ಸಲ್ಲಿಸಿದೆ. ಆದ್ರೆ ಚೀನಾಗೆ ದೋವಲ್ ಸರಿಯಾಗಿಯೇ ಕೌಂಟರ್ ಕೊಟ್ಟಿದ್ದಾರೆ. ನಮ್ಮ ಆಂತರಿಕ ವಿಚಾರದಲ್ಲಿ ಮಧ್ಯಪ್ರವೇಶ ಬೇಡ, ನಮಗೂ ಯುದ್ಧದ ಅನಿವಾರ್ಯತೆ ಇಲ್ಲ, ಆದ್ರೆ ನಮ್ಮ ಸಾರ್ವಭೌಮತೆಗೆ ಧಕ್ಕೆ ಆದ್ರೆ ನಾವು ಸುಮ್ಮನಿರಲ್ಲ. ನಮ್ಮನ್ನ ಕೆಣಕಿದ್ರೆ ನಾವು ಎಲ್ಲದಕ್ಕೂ ಸಿದ್ಧರಿದ್ದೀವಿ. ನಮ್ಮಿಂದ ದಕ್ಷಿಣ ಏಷ್ಯಾ ರಾಷ್ಟ್ರಗಳಿಗೆ ತೊಂದರೆ ಇಲ್ಲ. ಈಗಾಗಲೇ ಕದನ ವಿರಾಮಕ್ಕೆ ನಾವು ಒಪ್ಪಿದ್ದೀವಿ. ನಮ್ಮನ್ನ ಪ್ರವೋಕ್ ಮಾಡಿದ್ರೆ ಮುಂದೆ ಆಗೋದೇ ಬೇರೆ ಅಂತ ಚೀನಾಗೆ ದೋವೆಲ್ ಡೈರೆಕ್ಟ್ ಆಗಿ ವಾರ್ನಿಂಗ್ ನೀಡಿದ್ರು. ಭಾರತದ ವಿಚಾರದಲ್ಲಿ ಯಾವಾಗಲೂ ಕೂಡ ಕಂತ್ರಿ ಬುದ್ಧಿ ತೋರಿಸುವ ಚೀನಾ ಮತ್ತೆ ತನ್ನ ಚಾಳಿಯನ್ನ ಮುಂದುವರಿಸಿದೆ. ಪಾಕಿಸ್ತಾನಕ್ಕೆ ನನ್ನ ಸಪೋರ್ಟ್ ಅಂತ ಹೇಳಿದೆ. ಇದಕ್ಕೆ ಭಾರತ ಕೂಡ ಸರಿಯಾಗಿಯೇ ಕೌಂಟರ್ ಕೊಟ್ಟಿದೆ. ಸುರೇಶ್ ಕ್ಯಾದಿಗುಂಟೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.